ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟುಡೇ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ನೇಹಿತ ವೇಣುಗೋಪಾಲ್. ಸ್ನೇಹಿತರೆ, ಈ ಚಳಿಗಾಲದಲ್ಲಿ ನಿಮ್ಮ ಸ್ಕಿನ್ ಗ್ಲೋ ಆಗಬೇಕೇ ಅಥವಾ ನಿಮ್ಮ ಸ್ಕಿನ್ ಸೌಂದರ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು, ಅಥವಾ ನಿಮ್ಮ ಸ್ಕಿನ್ ಬಿರುಕು ಬಿಟ್ಟಂತೆ ಕಾಣಿಸುತ್ತಿದೆಯೇ ಅಥವಾ ರಿಂಕ್ಲಸ್ ನಿಮ್ಮ ಸ್ಕಿನ್ ಮೇಲೆ ಜಾಸ್ತಿ ಆಗುತ್ತಿದೆಯೇ, ಈ ರೀತಿ ಎಲ್ಲ ಡೌಟ್ಸ್ಗಳು ಚಳಿಗಾಲದಲ್ಲಿ ಪ್ರತಿಯೊಬ್ಬರಿಗೂ ಬರುತ್ತಿರುತ್ತದೆ ಸ್ನೇಹಿತರೆ. ಮುಖ್ಯವಾಗಿ ನಮ್ಮ ಸ್ಕಿನ್ ಗ್ಲೋಯಿನೆಸ್ನ ಅಥವಾ ನಮ್ಮ ಸ್ಕಿನ್ ಹೊಳಪಾಗಿರುವುದನ್ನು ನಾವು ಕಾಪಾಡಿಕೊಳ್ಳಲು ಅಥವಾ ನಮ್ಮ ಸ್ಕಿನ್ ಗ್ಲೋನೆಸ್ ಜಾಸ್ತಿ ಮಾಡಿಕೊಳ್ಳಲು ನಾವು ಮುಖ್ಯವಾದ ಕೆಲವೊಂದು ನಮ್ಮ ಆಹಾರ ಶೈಲಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಅಂದರೆ ಸ್ನೇಹಿತರೆ, ಮುಖ್ಯವಾಗಿ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಬೇಕಂದ್ರೆ, ನಮ್ಮ ಸ್ಕಿನ್ ಹೊಳಪಾಗಿ ಕಾಣಿಸಬೇಕಂದ್ರೆ ಮುಖ್ಯವಾಗಿ ನಮ್ಮ ಬಾಡಿನಲ್ಲಿ ನಮ್ಮ ದೇಹದಲ್ಲಿ ಮುಖ್ಯವಾಗಿ ಸುಮಾರು 30% ಅಷ್ಟು ಕೊಲಾಜಿನ್ ಪ್ರೋಟೀನ್ ಇರ್ತದೆ ಸ್ನೇಹಿತರೆ. ಆ ಪ್ರೋಟೀನ್ ಅಂಶ ಕಡಿಮೆ ಆದಾಗ ನಮ್ಮ ಸ್ಕಿನ್ ವಯಸ್ಸಾದಂತೆ ಅಥವಾ ಬಿರುಕು ಬಿಟ್ಟಂತೆ ಅಥವಾ ಸ್ಕಿನ್ನಂತೆ ಕಾಣಿಸುತ್ತಿರುತ್ತದೆ. ಮುಖ್ಯವಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಚೇಂಜ್ ಮಾಡಿಕೊಳ್ಳೋದ್ರ ಮುಖಾಂತರ ನಮ್ಮ ಸ್ಕಿನ್ ಗ್ಲೋನೆಸ್ನ ನಾವು ಕಾಪಾಡಿಕೊಳ್ಳಬಹುದು. ಅದು ಮುಖ್ಯವಾಗಿ ನಮ್ಮ ಆಹಾರ ಪದ್ಧತಿಗಳು ಸ್ನೇಹಿತರೆ. ಅಂದರೆ ಸಿಟ್ರಸ್ ಅಂಶ ಹೆಚ್ಚಾಗಿರುವಂಥ ಒಂದು ಫ್ರೂಟ್ಸ್ ಅಂದರೆ ಆರೆಂಜ್, ಗ್ರೇಪ್ ಫ್ರೂಟ್, ಪಪ್ಪಾಯ, ಮೂಸಂಬಿ, ನಿಂಬೆ, ಅವಕ್ಯಾಡೋ ಇತ್ಯಾದಿಗಳನ್ನು ತಿನ್ನೋದರ ಮುಖಾಂತರ ನಾವು ನಮ್ಮ ಸ್ಕಿನ್ ಗ್ಲೋನೆಸ್ನ ಕಾಪಾಡಿಕೊಳ್ಳಬಹುದು. ಮುಖ್ಯವಾಗಿ ಇವುಗಳಿಂದ ನಮ್ಮಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯು ಸಹ ಕಡಿಮೆ ಆಗುತ್ತದೆ. ಅಂದರೆ ಈ ಸಿಟ್ರಸ್ ಅಂಶ ಹೆಚ್ಚಿರುವ ಫ್ರೂಟ್ಸ್ನಲ್ಲಿ ಮುಖ್ಯವಾಗಿ ಆಂಟಿ ಮೈಕ್ರೋಬಿಯಲ್ ಆಕ್ಟಿವ್ನೆಸ್ಸು ಸಹ ಈ ಫ್ರೂಟ್ಸ್ನಲ್ಲಿ ಜಾಸ್ತಿ ಇದ್ದು, ಇವು ವೈರಸ್, ಬ್ಯಾಕ್ಟೀರಿಯಾ ಅಥವಾ ಫಂಗಲ್ ಇನ್ಫೆಕ್ಷನ್ನಿಂದ ಸಹ ನಮ್ಮನ್ನು ಕಾಪಾಡುತ್ತದೆ. ಆಂಟಿ ಆಕ್ಸಿಡೆಂಟ್ಸನ್ನು ಮತ್ತು ತುಂಬ ದೇಹಕ್ಕೆ